ಕೆಲವರ ಜೀವನ ಹಿಂಗೂ ಇರುತ್ತೆ ಅನ್ನೋದಾದರೆ ಅದು ಹೆಂಗಿರುತ್ತೆ? ಆ ಒಂದಿನ ತುಂಬ ಖುಷಿ ಇರುವಂತಹದ್ದು, ಕೆಲವರದ್ದು ತರತರಹದ ಯೋಜನೆಗಳಿಂದ ಕೂಡಿರುವಂಥದ್ದು. ಆ ಯೋಜನೆಗಳು ಒಂದು ದೂರದ ಪ್ರಯಾಣವಾಗಿರಬಹುದು, ಒಂದು ಕಾರ್ಯಕ್ರಮದ ಯೋಜನೆ ಆಗಿರಬಹುದು, ಉತ್ತಮವಾದ ಊಟದ ವ್ಯವಸ್ಥೆ. ಜೀವನ ಅಂದಮೇಲೆ ನಾವು ಆ ಒಂದು ದಿನ ವಿಶೇಷವಾಗಿ ಸಮಯವನ್ನು ಕಳೀತಾ ಇರುತ್ತೇವೆ. ಅದು ಕುಟುಂಬದೊಂದಿಗೆ ಆದರೂ ಆಗಿರಬಹುದು, ಗೆಳೆಯರೊಂದಿಗಾದರೂ ಆಗಿರಬಹುದು, ಅಥವಾ ಒಂಟಿಯಾದರೂ ಆಗಿರಬಹುದು. ತುಂಬ ಜನರು ಉದ್ಯೋಗವನ್ನು ಅರಿಸಿ ದೊಡ್ಡ ದೊಡ್ಡ ನಗರಗಳಿಗೆ ಬಂದರೂ ಕೂಡ ಪಿ.ಜಿ, ಸಿಂಗಲ್ ರೂಮ್ ಮತ್ತು ನಗರಗಳ ಮನೆಗಳಲ್ಲಿ ಬಾಡಿಗೆ ಪಡೆದು ಇರುವವರು ಕೂಡ ಆ ಒಂದು ದಿನಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಆ ಒಂದು ದಿನ ಬಂದರೆ ಸಾಕು ತುಂಬ ಖುಷಿಯಿಂದ ಇರುತ್ತಾರೆ. ಅರೆ, ಯಾವ ದಿನದ ಬಗ್ಗೆ ಹೇಳುತ್ತಿದ್ದಾರೆ ಅಂದ್ಕೊಂಡ್ರಾ? ಅದೇ ವೀಕೆಂಡ್, ಅಂದರೆ ವಾರದ ಕೊನೆಯ ದಿನ ಸಂಡೇ. ಹೌದು, ಸಂಡೇ ಅಂದರೆ ಶಾಲಾ ಮಕ್ಕಳಿಂದ ಹಿಡಿದು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಶಿಫ್ಟ್ಗಳಲ್ಲಿ ಕೆಲಸ ಮಾಡುವ ಜನರು ಕೂಡ ತುಂಬ ಇಷ್ಟಪಡುವಂಥ ದಿನ. ಸಿನಿಮಾಗಳಿಗೆ, ಶಾಪಿಂಗ್ಗಳಿಗೆ, ಮಾರ್ಕೆಟ್, ಪಾರ್ಟಿ ಮತ್ತು ಔಟಿಂಗ್ ಹಲವಾರು ರೀತಿಯಲ್ಲಿ ವೀಕೆಂಡನ್ನು ಕಳೀತಾ ಇರ್ತಾರೆ. ಮತ್ತು ವಾರದ 6 ದಿನಗಳಲ್ಲಿ ಮತ್ತೆ ಅದೇ ಕೆಲಸ, ಫುಲ್ ಟೈಮ್, ಪಾರ್ಟ್ ಟೈಮ್ ಮತ್ತು ವೀಕೆಂಡ್. ಏಕೆಂದರೆ ದುಡಿಮೆ ಜೀವನಕ್ಕೆ ತುಂಬ ಅವಶ್ಯವಾದದ್ದು. ಅದರಲ್ಲಿ ಕೂಡ ವೈಯಕ್ತಿಕ ಬದುಕಿನಲ್ಲಿ ಎಲ್ಲವನ್ನ ತಿಳಿದುಕೊಳ್ಳುವುದು, ಅವಶ್ಯವಾದದ್ದನ್ನು ಮಾಡುವುದು ಅಷ್ಟೇ ಮುಖ್ಯ. ಏಕೆಂದರೆ ಬದುಕು ಒಂದೇ ಥರ ಇರುವುದಿಲ್ಲ. ವಯಸ್ಸಾದಂತೆ ಜವಾಬ್ದಾರಿಗಳು ಕೂಡ ಹೆಚ್ಚಾಗುತ್ತಾ ಹೋಗುತ್ತವೆ. ಆದ್ದರಿಂದ ನಿಮಗೆ ಸಿಗುವ ಪ್ರತಿಯೊಂದು ವೀಕೆಂಡನ್ನು ಚೆನ್ನಾಗಿ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಉಪಯೋಗಿಸಿಕೊಳ್ಳಿ.